टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರೆಲ್ಲ ಕಾಡಿನ ಮಕ್ಕಳು. ಆದರೆ ರಾತ್ರಿ ಆಗ್ತಿದ್ದಂತೆ ಮನೆ ಸೇರಿಕೊಳ್ಬೇಕಿತ್ತು. ರಾತ್ರಿ ಅಡುಗೆ, ಊಟ, ಮಕ್ಕಳ ಓದು ಎಲ್ಲವೂ ದೀಪದ ಬೆಳಕಲ್ಲಿ ನಡೆಸಬೇಕಿತ್ತು. ಅದೇ ಹಾಡಿಯಲ್ಲಿ TV9 ವರದಿ ಫಲಶ್ರುತಿಯಾಗಿದೆ. ಹಾಡಿ ಜನರ ಬದುಕಿನಲ್ಲಿ ಬೆಳಕು ಮೂಡಿದೆ. ಕತ್ತಲು ಆವರಿಸಿದ್ದ ಮನೆಗಳಲ್ಲಿ ಬೆಳಕು ಮೂಡಿದೆ. ಜನರ ಮೊಗದಲ್ಲಿ ನಗು ಚೆಲ್ಲಿದೆ. 75 ವರ್ಷಗಳಿಂದ ಕರೆಂಟ್ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿದ್ದ ಹಾಡಿಯಲ್ಲಿ TV9 ವರದಿ ಬೆಳಕು ತಂದಿದೆ. 75 ವರ್ಷದ ಕಾಯುವಿಕೆಗೆ ಕೊನೆಗೂ ಸಿಕ್ತು ಮುಕ್ತಿ. TV9 ವರದಿ ಇಂಪ್ಯಾಕ್ಟ್, ಪಾಲಾರ್ ಹಾಡಿಗೆ ಕರೆಂಟ್. ಇದು ಚಾಮರಾಜನಗರ ಜಿಲ್ಲೆಯ ಹನೂರ ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ಕಟ್ಟಕಡೆಯ ಗ್ರಾಮ ಪಾಲಾರ್. ಸೋಲಿಗರೆ ವಾಸಿಸ್ತಾ ಇರುವ ಇಡೀ ಹಾಡಿ ವಿದ್ಯುತ್ ಸಂಪರ್ಕ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿತ್ತು. 75ಕ್ಕೂ ಹೆಚ್ಚು ಸೋಲಿಗರು ಇರುವ ಈ ಹಾಡಿಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸುವುದಕ್ಕೆ ಅರಣ್ಯ ಇಲಾಖೆಯ ನಿಯಮಾವಳಿ ಅಡ್ಡಿಯಾಗಿತ್ತು. ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದ್ರೂ ವಿದ್ಯುತ್ ಸಂಪರ್ಕ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ರು. ಸಂಜೆಯಾದ ಬಳಿಕ ಯಾರೂ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ರಾತ್ರಿ ಊಟ ದೀಪದ ಬೆಳಕಲ್ಲೇ. ವಿದ್ಯಾರ್ಥಿಗಳ ಓದಿಗೂ ತೊಂದರೆ ಆಗ್ತಾ ಇತ್ತು. ಕಾಡು ಪ್ರಾಣಿಗಳ ಕಾಟ, ರಾತ್ರಿ ವೇಳೆ ಶೌಚಾಲಯಕ್ಕೆ ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ವಿಪರ್ಯಾಸ ಅಂದ್ರೆ ಜೋಳ, ರಾಗಿ ಹಿಟ್ಟು ಮಾಡಿಸೋದಕ್ಕೆ ಗಡಿ ಅಂಚಿನಲ್ಲಿ ಇರುವ ತಮಿಳುನಾಡಿನ ಕೊಳತ್ತೂರಿಗೆ ಹೋಗಬೇಕಾಗಿತ್ತು. ಹೀಗೆ 10 ಸಮಸ್ಯೆಗಳ ಬಗ್ಗೆ TV9 ಬೆಳಕು ಚೆಲ್ಲಿತ್ತು. ಪಾಲಾರ್ ಹಾಡಿಯ ಸಮಸ್ಯೆಗಳ ಬಗ್ಗೆ ಎಳೆಯಾಗಿ ಸರ್ಕಾರದ ಮುಂದಿಟ್ಟಿತ್ತು. TV9 ವರದಿ ಬೆನ್ನಲ್ಲೇ ಪಾಲಾರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಮಹದೇಶ್ವರ ಬೆಟ್ಟಕ್ಕೆ ಕಾವೇರಿ ನದಿಯಿಂದ ನೀರು ಪೂರೈಸುವುದಕ್ಕೆ ಅಳವಡಿಸಲಾಗಿದ್ದ ವಿದ್ಯುತ್ ಮಾರ್ಗದಿಂದ ಪ್ರತ್ಯೇಕ TC ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಹಾಗೂ ಸ್ಥಳೀಯ ಶಾಸಕರು ವಿದ್ಯುತ್ ವ್ಯವಸ್ಥೆ ಮಾಡಿಸಿದ್ದಾರೆ. ಈ ತೀರ್ಮಾನದಿಂದ ಇವರನ್ನ ಅಂಧಕಾರದಿಂದ ಬೆಳಕಕ್ಕೆ ತರ್ತಕ್ಕಂಥ ಕೆಲಸ ಇವತ್ತು ಆಗಿರೋದು ಒಂದು ಹೆಮ್ಮೆ ಮತ್ತೆ ಶ್ಲಾಘನೀಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬುಡಕಟ್ಟು ಸೋಲಿಗರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಪಾಲಾರ್ ಹಾಡಿ ನಿವಾಸಿಗಳು TV9ಗೆ ಧನ್ಯವಾದ ತಿಳಿಸಿದ್ದಾರೆ. ಮೊದಲು ನಾವು ಈ ಜೀವನ ಮಾಡಬೇಕಾದ್ರೆ ನಾವು ಗೆಡ್ಡೆ ಗೆಣಸು ಹಾಕೋ ಬರ್ಬೇಕು ನಾವು ಜೀವನ ಮಾಡಬೇಕು. ಬೆಳಗ್ಗೆ ಇಲ್ಲ ಸಾಯಂಕಾಲ ಬೆಳಗ್ಗೆ ಹೋಗಿ 8-9 ಗಂಟೆಗೆ ಹೋದ್ರೆ ಇಲ್ಲ ಆನೆಗೇನೆ ಕಾಟ ಇರ್ತದಲ್ಲ ಹೋಗಿ ಕಾಡ್ಲಿ ಮಕ್ಳುಗಳ್ನ ಮನೇಲಿ ಇರಿಸ್ಬಿಟ್ಟು ಕತ್ಲೆ ಮನೇಲಿ ಹೋಗಿ ಗೆಡ್ಡೆ ಗೆಣಸು ಹಾಕೋ ಬಂದು ಅದು ಬೇಯಿಸಿ ಕೊಟ್ರೆ ಮಕ್ಳಿಗೆ ಜೀವನ ಇಲ್ಲ ಕೂಲಿಗೆ ಹೋಗೋ ಅಂದ್ರೆ ಈ ಕಾಡ್ಲಿ ಕೂಲಿ ಸಿಗ್ತಾ ಇಲ್ಲ ನಮಗೆ ಜೀವನ ಇಲ್ಲ. ನಮ್ದು ನರ್ಕಾಗಿ ಹೋಗಿದೆ ನಮ್ಮ ಜೀವನ ನರ್ಕಾಗಿ ಹೋಗಿತ್ತು. ಈಗ ಕರೆಂಟ್ ಏನು ಬಂದಮೇಲೆ ತುಂಬ ಖುಷಿ ಆಯ್ತು ಪ್ರಾಣಿಗಳು ಹತ್ರ ಬನ್ನಾರ ಲೈಟ್ ಇದ್ರೆ ಯಾವ ಪ್ರಾಣಿ ಬನ್ನಾರ್ತು. ಇವಾಗ ತುಂಬ ಖುಷಿ ಆಯ್ತು ಧೈರ್ಯ ಬಂದಿದೆ ಇನ್ನು ಮೊದಲ ಹಂತದಲ್ಲಿ ಪಾಲಾರ್ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ನೀಡಲಾಗಿದೆ. 48 ಕೋಟಿ ವೆಚ್ಚದಲ್ಲಿ ಜಿಲ್ಲೆಯ 22 ಸೋಲಿಗ ಹಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.